ಆದ್ರೆ ಒಂದು ಸಮಾಜದ ಕೆಲಸಕ್ಕಾದ್ರೆ ಇವತ್ತು ಹನಿ ಕೂಡಿದ್ರೆ ಹಳ್ಳ ಅಂತ ಆ ಒಂದು ಪ್ರವೃತ್ತಿ ನಮ್ಮಲ್ಲಿ ಬಂದಾಗ ಮಾತ್ರ ಇವತ್ತು ಸಮಾಜದ ನಾವೆಲ್ಲ ಧನ್ರಾಜ್ ಟಿವಿ ಇದು ಧನ್ರಾಜ್ ಟಿವಿ. ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಟಾಟಾ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಕರ್ನಾಟಕ ಜನವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಧನ್ರಾಜ್ ಟಿವಿ. ಇವತ್ತು ಕಲಬುರಗಿ ಡಿಸ್ಟಿಕ್ನಲ್ಲಿ ಯಾವ್ದು ಭವನ ಅಂತ ಸರ್? ಇದು ಜಯ ಭವನಲ್ಲಿ ಬಂದಿದ್ದೀವಿ. ಇಲ್ಲಿ ಕಾರ್ಯಕ್ರಮ, ನಮ್ಮ ಸಮಾಜ ಕಾರ್ಯಕ್ರಮದಲ್ಲಿ ಭಾಳ ಜೋರ್ದಾರ್ ನಡೆದಿದೆ. ನಮ್ಮ ಸರ್ ಅವರು MP ಸರ್ ಅವರು 2 ನಿಮಿಷ ಇಂಟ್ರ್ಯೂ ಕೊಡ್ತಾರ. ಇಂಟ್ರ್ಯೂ ಕೊಡಿ ಸರ್. ಯಾವುದು ಏನು ಕಾರ್ಯಕ್ರಮ? ಗುಲ್ಬರ್ಗ ನಗರದಲ್ಲಿ ಈ ಭಾಗದ ಯುವಗಂಡಿ ಸಮಾವೇಶ ಕೊಡಲಾಗಿದೆ. ಇವತ್ತು ನನ್ನನ್ಸಮಟ್ಟಿಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಥಮ ಐತಿಹಾಸಿಕವಾದಂಥ ದೊಡ್ಡ ಕಾರ್ಯಕ್ರಮ ಇಲ್ಲಿ ಎಲ್ಲ ಏರ್ಪಡಿಸಲಿಕ್ಕೆ. ಯಾಕಂದರೆ ಯಾವುದೇ ಸಮಾಜ ಅಂದರೆ ಸಮಸ್ಯೆಗಳಿರ್ತಾವೆ. ನಮ್ಮ ವಿದ್ಯಾರ್ಥಿಗಳಿರ್ತಾರೆ, ಬಡ ಮಕ್ಕಳಿರ್ತಾರೆ, ಇವೆಲ್ಲ ಸೇರಿ ನಮ್ಮ ಸಮಾಜದ ಒಳ್ಳೆಯದಕ್ಕಾಗಿ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದ, ಸಮಾಜದ ಬಂಧುಗಳಿಗೆ, ಸಮಾಜದ ವಿದ್ಯಾರ್ಥಿಗಳಿಗೆ ಎಲ್ಲ ಕೂಡ ನಾವು ಎಲ್ಲ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ನನ್ನ ಮಟ್ಟಿಗೆ ಭಾರಿ ಯಶಸ್ವಿಯಾಗಿ ಕಾರ್ಯಕ್ರಮ ಚಪ್ಪಾಳಿ ಬಿಡ್ರಿ ಸರ್. ಎಲ್ಲ ಯುವಕರಿಗೆ ಧನ್ಯವಾದಗಳು. ಯಾವ್ದಾರ ಅಕ್ಕ? ಯಾವ್ದಾರ ಹಿಡ್ಕೊರಿ ಯಾವ್ದವ್ರು? ಯಾವ್ದು ಹಿಡ್ಕೊರಿ? ಯಾವ್ದು ಕಾರ್ಯಕ್ರಮದಾಗ ಬಂದ್ರಿ? ಯಾವ್ದು ಕಾರ್ಯಕ್ರಮ ಅದ ಇದು? ಯಾವ್ದು ಇದು ಭವನ ಯಾವ್ದದ? ಇದು ಭವನ ಯಾವ್ದದ? ಹಾಲ್ ಗೊತ್ತಿಲ್ಲ. ಜೈ ಭವಾನಿ ಗೊತ್ತು ಮಾಡ್ಕೊರಿ. ಈಗ ಇದು ಯಾವ್ದದ ಅಂತ ಗೊತ್ತು ಮಾಡ್ಕೊರಿ. ಯಾಕೆ ಸೇಡಂ ತಾಲೂಕಿನಿಂದ ಬಂದಿದೆ. ರೆಡ್ಡಿ ಸಮಾಜ ಬಗ್ಗೆ ಏನು ಹೇಳಕ್ಕೆ ಮಾಡ್ಲಿಕ್ಕೆ ಅದನ್ನು ವಿಚಾರಕ್ಕೆ ಬಂದಿದೆ. ಇಲ್ಲಿ ನಮ್ಮ ಹಿಂದೂ ಸಮಾಜದ ಆದಂಗೆ ಕಾರ್ಯಕ್ರಮ. ಹಿಂದೂ ಸಮಾಜದ ಏನಿಲ್ಲ ರೀ, ನಮ್ಮ ರೆಡ್ಡಿ ಸಮಾಜ. ಈ ತಾಲೂಕದಾಗ ಇಷ್ಟು ಮಂದ್ಯಾರ, ಆ ತಾಲೂಕದಾಗ ಇಷ್ಟು ಮಂದ್ಯಾರ ಅಂತೇಳಿ ಇದು ಮಾಡ್ಬೇಕಂತೂ. ಓಕೆ, ಧನ್ರಾಜ್ ಟಿವಿಗೆ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ ಅಂತ ಹೇಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಧನ್ರಾಜ್ ಟಿವಿ. ಧನ್ರಾಜ್ ಟಿವಿಗೆ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫಾಲೋ ಮಾಡಿರಿ. ಥ್ಯಾಂಕ್ ಯು. ಓಕೆ, ಮೈಕ್ ಹಿಡ್ಕೊರಿ, ಮಾತಾಡ್ರಿ. ಯಾವ್ದು ಇದು ಸಮಾಜದ ಏನು ಕಾರ್ಯಕ್ರಮ? ಹಾಂ, ಮಾತಾಡ್ರಿ. ಯಾವ್ದು ಕಾರ್ಯಕ್ರಮ ಅದ ಇದು? ಯಾರ್ಯಾರು ಬಂದಾರ? MLA ಅವ್ರು ಯಾರ್ಯಾರು ಬಂದಾರ? MP MLA ಗುಣದ ಹೊಸ ಮಂದಿ ಯಾವ ಊರು ಅವರು? ಹೊಸ ಮಂದಿ ಒಂದೇ ಊರು ಅವ್ರು? ಒಂದು ದೇವ್ರಿದ ಹಾಡ್ರಿ ಅಂತ ಹೇಳ. ಹೇಳಿ. ಹಾಂ, ಯಾವ್ದ್ರ ದೇವ್ರಿದ ಹಾಡು? ಇಲ್ಲಿ ಬರ್ರಿ, ಇಲ್ಲಿ ಆಯ್ ಎಲ್ಲರೂ ಹಾಡ್ರಿ. ಚಪ್ಪಾಳಿ ಬಡಿರಿ. ನಮ್ಮ ಚಾನಲ್ ಇದೆ ಧನ್ರಾಜ್ ಟಿವಿ. ಏನದ? ಧನ್ರಾಜ್ ಟಿವಿ.
ಧನರಾಜ್ ಟಿವಿಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳಿ ಎಲ್ಲವರಿಗೆ ಹೊಸ ಮಂದಿಗೆ ಹೇಳು. ಹಾಂ ಹೇಳು, ಅಲ್ಲಿ ಅವ್ರಿಗೆ ಹೇಳೋದು ಫಾಲೋ ಮಾಡಿ ಅವ್ರಿಗೆ ಹೇಳ್ಬೇಕು, ನನಗೆ ನೋಡಿದ ಈಗ ಮ್ಯಾಕ್ ಮಾಡ. ಹಾಂ ಹೇಳ್ರಿ ಅಂತ ಹೇಳಿ, ಧನರಾಜ್ ಟಿವಿಗೆ ಫಾಲೋ ಮಾಡ್ರಿ ಅಂತ ಹೇಳು. ಹಾಂ ಹೇಳು, ಫಾಲೋ ಮಾಡಿ ಅಂತ ಫಾಲೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಹಾಂ ಹಾಂ ಅಕ್ಕಗೆ ಹೇಳು. ಹಾಂ ಅಕ್ಕಗೆ ಹೇಳು, ಹೆಸರು ಕೇಳು, ಹೆಸರು ಕೇಳು. ಬರೋ ಈಗ ಕಾರ್ಡ್ ತಗೋರಿ. ಹಾಂ ಹಾಂ ಕೇಳು ಅಕ್ಕಗೆ, ಯಾಕೆ ಸಿಗತ್ತೀವಿ? ಹಾಂ ಈ ಕಡೆ ಬಾ, ಈ ಕಡೆ ಬಾ, ನಾಚ್ಕೊಬೇಡ, ಫ್ರೀ ಇರು. ಕೇಳು ಹೆಸರು ಕೇಳು ಅಕ್ಕನ. ಹಾಂ ವಾ ಹಾಂ ವಾ ಹಾಂ ಹೆಸರೇನು? ಸಾಕ್ಷಿ. ವಾ ಯಾವ್ದನ್ನೂ ಹಾಡ ಬರಲ್ಲ? ಕನ್ನಡ, ಹಿಂದಿ, ತೆಲುಗು, ತಮಿಳಿ, ಒಡಿಶಾ, ಬಂಗಾಲಿ? ನಾಚ್ಕೊಳಕತ್ತಿದ್ದೀನಿ ಯಾವ, ನನಗೆ ಗೊತ್ತಾಯ್ತು. ಹಾಂ ಬೇರೆ ಏನು ಹೇಳ್ಬೇಕು ಹೇಳು? ಕಬಡ್ಡಿ ಆಡ್ತೀರಿ? ಓಕೆ. ಶಾಲ್ಯಾಗ ಹಾಡಿಸ್ತಾರಲ್ಲ ಜನಪದ ಗೀತೆ. ಓಕೆ, ನೀ ಹೇಳ ಧನರಾಜ್ ಟಿವಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ನೀ ಹೇಳ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ, ಎಲ್ಲ ಕಡೆ ಹಾಕ್ರಿ, ವಾಟ್ಸಪ್ದಾಗ. ಹಾಂ ಎಲ್ಲ ಕಡೆ ಹಾಕಿ, ವಾಟ್ಸಪ್ದಾಗ ವಾ ಟಾಟಾ ಮಾಡ್ರಿ. ಆದ್ರೆ ಒಂದು ಸಮಾಜದ ಕೆಲಸಕ್ಕಾದ್ರೆ ಇವತ್ತು ಹನಿ ಕೂಡಿದ್ರೆ ಹಳ್ಳ ಅಂತ ಆ ಒಂದು ಪ್ರವೃತ್ತಿ ನಮ್ಮಲ್ಲಿ ಬಂದಾಗ ಮಾತ್ರ ಇವತ್ತು ಸಮಾಜದ ನಾವೆಲ್ಲರೂ ಕೂಡ ಒಂದೇ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಇವತ್ತು ವಿಶೇಷವಾಗಿ ಇವತ್ತು ಏನು ಸಮಾಜದ ಏನ್ ಟೈಟಲ್ ಇದೆ, ರೆಡ್ಡಿ ಬಂದು ನಾವೆಲ್ಲ ಒಂದು ಅಂತಕ್ಕಂಥದ್ದು ಸುಮಾರು 12 ವರ್ಷದ ಹಿಂದೆ ರಾಮಲಿಂಗಾರೆಡ್ಡಿ ಅವರು, ಬಸವರಾಜ ಪಾಟೀಲ್ ಅನ್ವಾರಿ ಅವರು, H.K. ಪಾಟೀಲ್ ಅವರು, ಹಂಪಣ್ಣಗೌಡರು ಸಾಕಷ್ಟು ಜನ ಸೇರಿ ಒಂದು ಐತಿಹಾಸಿಕವಾದಂತ ಒಂದು ಸಮಾವೇಶವನ್ನು ಇವತ್ತು ಬೆಂಗಳೂರಿನಲ್ಲಿ ಮಾಡುವ ಮುಖಾಂತರ ಈ ಭಾಗದಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ರೆಡ್ಡಿ ಶಕ್ತಿ ಏನನ್ನೋದನ್ನು ತೋರಿಸ್ಕೊಡ್ತಕ್ಕಂಥ ಕೆಲಸ. ಅದೇ ರೀತಿಯಾಗಿ ಸುಮಾರು 2011-12ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅವರ ರಥಯಾತ್ರೆ, ಇವತ್ತು ಶಿವರಾಜ ಪಾಟೀಲ್ ಅವರು, ಮಲ್ಲಾರ್ ಲಿಂಗನಗೌಡರು ಮತ್ತು ಶ್ರೀಶೈಲ ಜಗದ್ಗುರು ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಪ್ರತಿ ಮೂಲೆಯಲ್ಲಿ ಕೂಡ ರಥಯಾತ್ರೆ ಮಾಡುವ ಮುಖಾಂತರ ಇವತ್ತು ನಮ್ಮ ಸಮಾಜದವರು, ನಮಗೆ ಗುಲ್ಬರ್ಗಾಗಿರ್ತಕ್ಕಂಥವರಿಗೆ ಗೊತ್ತಿರಲಾರ್ದಂಥವ್ರು ಇವತ್ತು ಆ ಸಂದರ್ಭದಲ್ಲಿ ಇವರು ನಮ್ಮ ರೆಡ್ಡಿ ಸಮಾಜದ ಗುರುತು ಮಾಡಿ ಇವತ್ತು ನಮ್ದು ಒಂದು ಶಕ್ತಿ ಆಗ್ತಕ್ಕಂಥ ಕೆಲಸ. ಇವತ್ತು ನಾವೆಲ್ಲರೂ ಕೂಡ ಎಷ್ಟೇ ಶಕ್ತಿವಂತರಾದರೂ ಕೂಡ ಈಗಿನ ಕಾಲಮಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲ ಸದೃಢ ಆಗಬೇಕು. ಇವತ್ತು ಶೈಕ್ಷಣಿಕವಾಗಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಶೈಕ್ಷಣಿಕವಾಗಿ ಬಹಳಷ್ಟು ಬಡ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡುವ ಮುಖಾಂತರ ಇವತ್ತು ಸಮಾಜ ಮುಂದೆ ಬಂದಾಗ ಮಾತ್ರ ಇವತ್ತು ಸಮಾಜ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಕೂಡ ಮನವರಿಕೆ ಆದಾಗ ಇವತ್ತು ಸಂಘಟನೆ ಇನ್ನೂ ಎಷ್ಟು ಬಲಿಷ್ಠ ಆಗಕ್ಕೆ ಸಾಧ್ಯ. ಯಾಕಂದ್ರೆ
ಒಂದು ಇದು ಕಲ್ಯಾಣ ಮಂಟಪ ಸಣ್ಣದ ಕಲ್ಯಾಣ ಯಾಕಂದ್ರೆ ಹಾಸ್ಟೆಲ್ ನಡೆಸಬೇಕಾದ್ರೆ ದುಡ್ಡಿನ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಒಂದು ಯಾದಗಿರಿಯಲ್ಲಿ ಶಾಪುರದಲ್ಲಿ ಸಮಾಜಕ್ಕೆ ಒಂದು ಜಾಗ ನೋಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇವತ್ತು ನಾವೆಲ್ಲರೂ ಸೇರಿ ವಿಶೇಷವಾಗಿ ಸಮಾಜದಲ್ಲಿ ನಾವೇನು ಕಲ್ಯಾಣ ಮಂಟಪ ಕಟ್ಟೋದ್ರಿಂದ ದಯವಿಟ್ಟು ಕನಿಷ್ಠ ಪಕ್ಷ ಇವತ್ತು ಹಾಸ್ಟೆಲ್ ಕಟ್ಟೋ ಮುಖಾಂತರ ನಮ್ಮ ಬಡ ಮಕ್ಕಳಿಗೆ ಇವತ್ತು ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದಾಗ ಇವತ್ತೇನು ನಾವು ಹಿರಿಯರು ಕನಸ್ಕೊಂಡಿದ್ರು ಮಲ್ಲಮ್ಮ ಇರ್ಬೋದು, ವೇಮನ ಇರ್ಬೋದು, ಇವತ್ತು ಸಮಾಜ ಅವ್ರು ಏನ್ ಬೇಡ್ಕೊಂಡ್ರು ಸಮಾಜ ಬಡತನ ಬರಬಾರ್ದು ಅನ್ಬೇಕು. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ, ಬಡತನ ಇಲ್ಲದಿಲ್ಲ. ನಾವ್ ಎಷ್ಟೇ ಬಡವರಿದ್ರು ಕೂಡ ಈಗ ನಾವು ಚಾರ್ಜರ್ ಯಾವಾಗ ನಾವು ಕೇಳಿದ್ರು ಕೂಡ ಬಾಜು ಮನೆಗೂ ಸಾಲ ತಂದು ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥ ಸಮಾಜ ಇರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಸದೃಢ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಒಳ್ಳೆಯ ಕೆಲಸ ಆಗ್ತದೆ ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವ ಒಂದಾಗ ಮಾತ್ರ ಇವತ್ತು ನಾವು ಒಂದಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮೆಲ್ಲರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಮತ್ತು ವಿಶೇಷವಾಗಿ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಗುಲ್ಬರ್ಗ ಇತಿಹಾಸದಲ್ಲಿ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಇವತ್ತು ಸಾವಿರಾರು ಜನ ಹೊರಗಡೆ ಇರ್ತಾನೆ 2-3 ಪಟ್ಟು ಜನ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿ. ಅದಕ್ಕಾಗಿ ವಿಶೇಷವಾಗಿ ಇವತ್ತು ಪೂಜ್ಯರು ಸುಮಾರು 12 ವರ್ಷದಿಂದ ಪರಿಚಯ ಅವಾಗಿಂದ ಕೂಡ ಸಮಾಜದ ಸಂಘಟನೆಗಾಗಿ ಸಮಾಜದ ಒಳಿತಿಗಾಗಿ ಸಮಾಜ ನಾವೆಲ್ಲರೂ ಒಂದೇ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ಮಾಡ್ಕೊಂಡು ಬಂದಿದ್ರೆ ಹೆಚ್ಚು ಸಹಿ ನೋಡಿರ್ಬೋದು. ಬಟ್ ಕೆಲವೊಂದು ಕೈಗಟ್ಟಲೆ ಸಿದ್ಧಾಂತವು ಕೂಡ ನಾವೆಲ್ಲರೂ ಸೇರಿ ಇವತ್ತು ಪೂಜ್ಯರ ಏನ್ ಆಸೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಯಾರ್ಯಾರು ಮನಸ್ಸಿನಲ್ಲಿ ಬೇರೆ ವಿಚಾರ ಇದ್ರೂ ಕೂಡ ಅವರಿಗೆ ನಾವು ತಿಳುವಳಿಕೆ ಹೇಳಿ ಒಂದೇ ದಾರಿಗೆ ತರ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಮ್ಮದೇ ಆದಂತ ಶಕ್ತಿ ಈ ಜಿಲ್ಲೆಗಳಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲೇ ವಂದಿಸಿ ನನ್ನ ಮಾತು ಮುಗಿಸಿದ. ಜಯ ಜಯ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದಂತಹ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಮಾಜಿ ಸಚಿವರು ಶಾಸಕರು ಶಹಾಪುರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಒಂದು ವೇಳೆ ಕಾರ್ಯಕ್ರಮದ ಮುಂದಿನ ಘಟ್ಟ ವಿಶೇಷ ಸನ್ಮಾನ. ಈ ಕಾರ್ಯಕ್ರಮವನ್ನ ಜಿಜಿ ಮಂಡಿತ ಮುಖ್ಯ ಶಿಕ್ಷಕರು ಇವರು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇವೆ. ಇವರನೇ ಸಮಾವೇಶದ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಲಾಗುತ್ತದೆ. ಐಟಿ ಕ್ಷೇತ್ರದಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಉಪಾಧ್ಯಕ್ಷರು JSWC ಮುಂಬೈ ಇವರು ಕೂಡ ಆಗಮಿಸಬೇಕು, ಗಣ್ಯರವರನ್ನು ಸನ್ಮಾನಿಸಬೇಕಾದರೆ. ಅದೇ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ವೀಣಾ ವಿಕ್ರಮ್ ಸುಧಾರಣೆ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮತಿ ಸಪ್ನಾರೆಡ್ಡಿ ಶಿವರಾಜ್ ಪಾಟೀಲ್ ಸಂಸ್ಥಾಪಕ ಕಾಯ ಶಿಕ್ಷಣ ಸಂಸ್ಥೆ ಹಾಗೂ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಸ್ವಪ್ನಾರೆಡ್ಡಿ ಶಿವರಾಜ್ ಪಾಟೀಲ್ ಕೃಷಿ ಕ್ಷೇತ್ರದಲ್ಲಿ ಶ್ರೀ ಶಿವಶಾಂತಿ ಕಾಳಿಗೆ ಇವರು ವೇದಿಕೆಗೆ ಆಗಮಿಸಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಸಾಹಿತ್ಯ ಮತ್ತು ಕಲೆಯಲ್ಲಿ ಶ್ರೀ ವಿಜಯ ಭಾಸ್ಕರ್ ರೆಡ್ಡಿ ತಂದೆ ಬೈಪಾಲ್ ರೆಡ್ಡಿ ಇವರು